ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋನ ಕೊನೆ ತನಕ ನೋಡ್ರಿ, ಎಲ್ಲೂ ಮಿಸ್ ಮಾಡಬೇಡ್ರಿ. ಬೇಸಿಕ್ ಸೆಟ್ಟಿಂಗ್ಸಿಂದ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೇಗೆ ಟ್ರೈನ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಂಡು ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸಬ್ರು ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಫ್ರೆಂಡ್ಸ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಲೇಟ್ ಮಾಡೋದು ಬೇಡ, ವಿಡಿಯೋ ಬೇಗ ಶುರು ಮಾಡೋಣ. ಏನೇನು ಸೆಟ್ಟಿಂಗ್ ಇದೆ ಬೇಸಿಕ್ ಟು ಅಡ್ವಾನ್ಸ್ಗೆ ಎಲ್ಲ ಚೆಕ್ ಮಾಡೋಣ. ಒಂದು ಪ್ಲೇಯರ್ಗೆ ಒಂದು ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಅಂದರೆ ಸೆಟ್ಟಿಂಗ್ಸು, ಕಂಟ್ರೋಲ್ಸು ಮತ್ತು ಸೆನ್ಸಿಟಿವಿಟಿ. ಇದರಲ್ಲಿ ಸೆಟ್ಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪೆಷಲಿ ಬೇಸಿಕ್ ಸೆಟ್ಟಿಂಗ್ಸು. ಡಿಫ್ರೆಂಟ್ ಪ್ಲೇಯರ್ಸು ಡಿಫ್ರೆಂಟ್ ಮೆಕ್ಯಾನಿಸಮಲ್ಲಿ ವರ್ಕ್ ಮಾಡ್ತಾರೆ, ಬೇಸ್ಡ್ ಆನ್ ದರ್ ಡಿವೈಸು. 2 or 3 ಫಿಂಗರ್ಸು 4 ಫಿಂಗರ್ಸು ಈ ಥರ ಯೂಸ್ ಆಗುತ್ತೆ. ಸೆಟ್ಟಿಂಗ್ಸ್ನ ಒಂದೊಂದೇ ನೋಡೋಣ ಬನ್ನಿ. ಫಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಥ್ರೋಯಬಲ್ ಕ್ವಿಕ್ ವೀಲ್. ಥ್ರೋಯಬಲ್ಸ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋ ಎಕ್ವಿಪ್ ಆಗುತ್ತೆ. ಇದರಿಂದ ಮೈಕ್ರೋ ಸೆಕೆಂಡ್ಸ್ನ ಸೇವ್ ಮಾಡಿಬಿಟ್ಟು ಆರಾಮಾಗಿ ಬೇಗ ಎನಿಮಿ ಮೇಲೆ ಥ್ರೋ ಮಾಡ್ಬೋದು ನ್ಯಾಡ್ನ. ನೆಕ್ಸ್ಟ್ ಬಂದು ಆರಿಜೆಂಟಲ್ ಸ್ವೈಪ್ ಆಕ್ಸಲರೇಷನ್. ಇದು ಬಂದ್ಬಿಟ್ಟು ನಿಮಗೆ ಎನಿಮಿ ಫಾಸ್ಟ್ ರಿಫ್ಲೆಕ್ಸ್ಗೆ ಮತ್ತು ರೈಟ್ ತಂಬ್ ಇದೆಯಲ್ಲ, ಎಕ್ಸ್ಪೆಷಲಿ ಫಾರ್ ರೈಟ್ ತಂಬ್ ಯೂಸ್ ಮಾಡ್ತಿರಲ್ಲ, ಎಳೆದಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಆರಿಜೆಂಟಲ್ ಸ್ವೈಪ್ ಆಕ್ಸಲರೇಷನ್ನ ಜಿಗಲ್ ಮಾಡೋಕ್ಕೆ, ಫಾಸ್ಟ್ ಜಿಗಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅನೇಬಲ್ ಆಗ ಇಟ್ಟಿದೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಮಾರ್ಕ್ ಸ್ಟೈಲ್. ಇದೇನಿಗೆ ಯೂಸ್ ಆಗುತ್ತೆ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಮಾರ್ಕ್ ಆಗಿ ಟಾಪಲ್ಲಿ ತೋರಿಸುತ್ತೆ, ಬಟ್ ಅದನ್ನು ಕ್ಲಾಸಿಕಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಮುಖದ ಮೇಲೆ ಮಾರ್ಕ್ ಆಗುತ್ತೆ, ಎನಿಮೀಸ್ ಹೊಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದು ಪೀಕ್ ಆ್ಯಂಡ್ ಓಪನ್ ಸ್ಕೋಪ್. ಇದನ್ನು ಡಿಸೇಬಲ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು, ಆ್ಯಂಡ್ ಮಿಕ್ಸರ್ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. 3 ಫಿಂಗರ್ ಆಡೋರು ಓಲ್ಡಲ್ಲಿ ಆಡಿ, ಯಾಕಂದರೆ ಈಸಿಯಾಗಿರುತ್ತೆ, ಈಸಿಯಾಗಿ ಮೂವ್ ಮಾಡ್ಬೋದು, ಎನಿಮಿನ ಈಸಿಯಾಗಿ ಸ್ಪಾಟ್ ಮಾಡಿ ಪಟ್ಟಂತ ಹೊಡಿಬೋದು. ಮತ್ತು 2 ಫಿಂಗರ್ಸಲ್ಲಿ ಆಡೋರು ಆದಷ್ಟು ಟ್ಯಾಪಲ್ಲೇ ಆಡಿ, ಯಾಕಂದರೆ ಓಲ್ಡ್ ಮಾಡೋಕ್ಕೆ ಜಾಸ್ತಿ 5 ಫಿಂಗರ್ಸ್ ಯೂಸ್ ಮಾಡಬೇಕಾಗುತ್ತೆ, 2 ಫಿಂಗರ್ಸ್ ಆಗೋಲ್ಲ. ಈ ಥರ ಪೀಕ್ ಮಾಡಿ ಹೊಡಿಬೇಕಾದ್ರೆ ಓಲ್ಡ್ ಮಾಡಿ ಆಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ಯೂಸ್ ಇರುತ್ತೆ. ಎನಿಮೀಸ್ಗೂ ಅಷ್ಟೊಂದು ಆ್ಯಕ್ಯುರೇಟಾಗಿ ಆ್ಯಂಗಲ್ ಸಿಗೋಲ್ಲ, ಮತ್ತು ಮೂಮೆಂಟು ಅಷ್ಟೇ ತುಂಬ ಸ್ಪೀಡ್ ಇರುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಕ್ಯಾಮ್ರಾ ರೊಟೇಷನ್ ವಿತ್ ADS. ನೀವು ಸ್ಕೋಪ್ ಆನ್ ಮಾಡಿದ ತಕ್ಷಣ ರೈಟ್ ತೆಂಬಲ್ಲಿ ಸುಮ್ಮನೆ ಶೇಕ್ ಮಾಡಿದ್ರೆ ಸಾಕು, ಜಾಸ್ತಿ ಶೇಕ್ ಆಗ್ತಾ ಇರುತ್ತೆ. ಅದಕ್ಕೆ ಕ್ಯಾಮ್ರಾ ರೊಟೇಷನ್ನ ಆದಷ್ಟು ADSನ ಆಫ್ ಮಾಡಿ ಇಟ್ಟಿರಿ. ಎನಿಮೀಸ್ನ ಸ್ಪಾಟ್ ಮಾಡಿ ಹೊಡಿಬೇಕಾದ್ರೆ ಸುಮ್ಮನೆ ಚೋಕ್ ಆಗುತ್ತೆ, ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಫೋಕಲ್ ಲೆಂತ್ ಅಡ್ಜಸ್ಟ್ಮೆಂಟು. ತುಂಬ ಯೂಸ್ ಆಗುತ್ತೆ, ಈಸಿಯಾಗಿ ಇರುತ್ತೆ. ಆದಷ್ಟು ಓಲ್ಡ್ಗೆ ಸೆಟ್ ಮಾಡಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಟ್ಯಾಪ್ ಮಾಡಿ ಯೂಸ್ ಮಾಡೋ ಬದಲು ಓಲ್ಡ್ ಮಾಡಿದ್ರೆ ಬೇಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಪೀಕ್ ಮೋಡು. ಯಾವಾಗಲೂ ಮಿಕ್ಸ್ಡಲ್ಲೇ ಇಟ್ಕೊಳ್ಳಿ. 3 ಫಿಂಗರ್ಸ್ ಆಡೋರು ತುಂಬ ಯೂಸ್ ಆಗುತ್ತೆ. 2 ಫಿಂಗರ್ಸ್ ಆಡೋರು ಆದಷ್ಟು ಇದನ್ನು ಟ್ಯಾಪ್ಗೆ ಇಟ್ಕೊಳ್ಳಿ, ಯಾಕಂದರೆ ಜಾಸ್ತಿ ಫಿಂಗರ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ಟ್ಯಾಪ್ಗೆ ಇಟ್ಕೊಂಡು ಆಡಿಸಿ ಜಾಸ್ತಿ ಆರಾಮಾಗಿ ಮೂವ್ ಮಾಡ್ಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಜಂಪ್ ಆರ್ ಕ್ಲೈಮ್ ಬಟನ್. ಇದು ಯಾವಾಗಲೂ ಸಪ್ರೇಟಲ್ಲಿ ಇಟ್ಕೊಂಡಿರಿ, ಮರ್ಜ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಸಪ್ರೇಟಲ್ಲಿ ಇಟ್ಕೊಂಡ್ರೆ ಈ ಕಾಂಪೌಂಡ್ ಲೆವೆಲ್ಲು, ನೆಕ್ ಲೆವೆಲ್ ಫೈಟ್ ಇರುತ್ತಲ್ಲ, ಅಲ್ಲಿ ಜಂಪ್ ಮಾಡ್ತಾನೆ ಫೈಟ್ ಮಾಡ್ಬೋದು. ಇಲ್ಲಾಂದರೆ ಮರ್ಜ್ ಮಾಡಿಬಿಟ್ರೆ ಕಾಂಪೌಂಡ್ ಹತ್ರ ನಿಯರ್ ಹೋಗ್ಬಿಟ್ಟು ಜಂಪ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಕ್ಗೆ ಜಂಪ್ ಮಾಡಿಬಿಡ್ತಾನೆ, ಅವಾಗ ಎನಿಮಿ ಈಸಿಯಾಗಿ ಸ್ಪಾಟ್ ಮಾಡಿ ಹೊಡೆದ್ಬಿಡ್ತಾರೆ. ಈ ಥರ ಮರ್ಜ್ ಮಾಡದೆ ಸಪ್ರೇಟ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಹೊಡಿಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು FPP ಡೈನಮೋ ಹೋಲ್ಡಿಂಗು. ಇದು ಯಾವಾಗಲೂ ಆ್ಯನೇಬಲ್ ಇಟ್ಕೊಳ್ರಿ, ಯಾಕಂದರೆ ಕ್ಲೋಸ್ ರೇಂಜ್ಗೆ ಯಾರ್ಯಾರು FPP ಹಾಕೊಂಡು ಮೂವ್ ಮಾಡ್ತೀರಾ ಇಲ್ಲ ರಶ್ ಮಾಡ್ತೀರಾ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು FPP ಆನ್ ಇದ್ದಾಗ ಗನ್ನು ಸ್ವಲ್ಪ ಸ್ಮಾಲಾಗಿ ಕಾಣುತ್ತೆ, ಗನ್ ಸ್ಲೈಟರು ಇದ್ದು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ನಾರ್ಮಲ್ ಆಫ್ ಡಿಸೇಬಲ್ ಇದ್ದಾಗ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಸೌಂಡ್. ಫೈರ್ ಮತ್ತು ವೆಹಿಕಲ್ನ 80% ಯಾವಾಗಲೂ ಇಟ್ಕೊಳ್ಳಿ. ಇದರಿಂದ ಎನಿಮೀಸ್ ನಿಯರ್ ಇದ್ದಾಗ ಫುಟ್ ಪ್ರಿಂಟ್ಸು ಕ್ಲಿಯರಾಗಿ ಕೇಳಿಸುತ್ತೆ, ಮತ್ತು ಗಾಡಿ ಏನೋ ಪಾಸ್ ಆದ್ರೂ ಅಷ್ಟೊಂದು ಸೌಂಡ್ ಜಾಸ್ತಿ ಬರೋಲ್ಲ, ಆರಾಮಾಗಿ ಎನಿಮಿ ಸ್ಪಾಟ್ ಮಾಡಿ ಹೊಡಿಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಬಂದು ಬ್ಲಾಕ್ ಸೈಟ್ ವಾರ್ನಿಂಗ್. ಕ್ಲೋಸರ್ ಟು ವಾಲ್ ಹೋಗಿದ ತಕ್ಷಣ ಈಗ ಏಮೋ ಲಾಕ್ ಆಗ್ತಾ ಇರುತ್ತೆ, ಸೊ ಬ್ಲಾಕ್ ಸೈಟ್ ವಾರ್ನಿಂಗ ಯಾವಾಗಲೂ ಡಿಸೇಬಲ್ ಮಾಡಿರಿ. ಕ್ಲೋಸರ್ ಟು ಅಪ್ಲೈಕರ್ಸ್ ಮತ್ತು ವಾಲ್ ಹತ್ರ ನಿಯರ್ ಇದ್ದಾಗ ಬ್ಲಾಕ್ ಆಗಲ್ಲ, ಆರಾಮಾಗಿ ಆಡ್ಬೋದು. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ರಿಲೋಡ್ ಇಂಟರಪ್ಟೆಡ್ ಮೆಥಡ್. ಇದನ್ನು ಯಾವಾಗಲೂ ಮಿಕ್ಸ್ಡ್ ಮೋಡಲ್ಲಿ ಇಟ್ಕೊಂಡ್ರಿ. ಮಿಕ್ಸ್ಡ್ ಇಂಟರಪ್ಟೆಡ್ ಯಾಕಂದರೆ ರಿಲೋಡ್ ಮಾಡಿದ ತಕ್ಷಣ ನೀವು 30 ಬುಲೆಟ್ಸ್ ಇರುತ್ತೆ, 20 ಬುಲೆಟ್ಸ್ ಇರುತ್ತೆ, ಎನಿಮೀಸ್ ಡೈರೆಕ್ಟಾಗಿ ರಶ್ ಆಗಿಬಿಡ್ತಾರೆ, ಅವಾಗ ರಿಲೋಡ್ ಆಗೋವರೆಗೂ ಕಾಯಬೇಕು. ಅದ್ರ ಬದಲು ಮಿಕ್ಸ್ಡ್ ಇಂಟರಪ್ಟಲ್ಲಿದ್ದರೆ ಎನಿಮಿ ಸ್ಲ್ಯಾಂಗ್ ಆದ್ರೂ ರೀಲೋಡ್ ಮಾಡ್ತಿದ್ರು ಸಡನ್ನಾಗಿ 20 ಬುಲೆಟ್ಸಲ್ಲೇ ಫೈರ್ ಮಾಡ್ಬೋದು. ಸಡನ್ನಾಗಿ ರೀಲೋಡ್ ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಕೊನೆವರೆಗೂ ನೋಡಿ, ಯಾರು ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಬೇಡ್ರಿ. ಯಾರ್ಯಾರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.